ನೀವು ಇನ್ನ 2 ವರ್ಷ ಎಷ್ಟು ನಮ್ಮ ಮಂದಿಗೆ ತೊಂದರೆ ಕೊಡ್ತೀರಿ ಕೊಡ್ರಿ. ಎಷ್ಟು ಮಂದಿಗೆ ಗುಂಡಾ ಕೇಸ್ ಹಾಕ್ತೀರ ಹಾಕ, ಎಷ್ಟು ಲಾಠಿ ಚಾರ್ಜ್ ಮಾಡಿಸ್ತೀರಿ ಮಾಡಿಸಿ. 28ಕ್ಕೆ ನಾವೇ ಬರೋರು. ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಬುಲ್ಡೋಜರ್, ಶಿವಾಜಿ ಮಹಾರಾಜರ ಮೂರ್ತಿ ಮ್ಯಾಗ ಕಲ್ಲು ಹೋಗಿದ್ರೆ ನೀವು ಈಗ ಸುಧಾರಿಸ್ರಿ. 28ರ ತನಕ ಸುಧಾರಿಸಿ. भैया भैया आपके साथ हम आपका गणपति को हम भी नमन करते हैं. ಎಲ್ಲರ ಸೆಟಲ್ರಿ. ನನ್ನ JCB ಪಾರ್ಟಿ ರೆಡಿ, ಎಲ್ಲ ರೆಡಿ ಆಗಿರಲು. ಈ ರಾಜ್ಯದಾಗ 5 ವರ್ಷ ಕೊಡ್ರಿ ನಮ್ಮ ಕೈಯಾಗ. ನೋಡ್ರಿ ಕರ್ನಾಟಕದಾಗ ಹೆಂಗ ಯೋಗಿ ಆದಿತ್ಯನಾಥ್ ಸರ್ಕಾರ ಐತಲ್ಲ, ವಂದೇ ಮಾತರಂ देश में रहना होगा, ವಂದೇ ಮಾತರಂ रहना होगा. ಈ ದೇಶದಾಗ ನೀವು ಇರ್ಬೇಕಾದ್ರೆ ಒಂದೇ ಮಾತರಂ ಅನ್ಬೇಕು. ಇಲ್ಲಿಕಂದ್ರೆ ನಾವು ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ. ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಇದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ. ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪಿಗೋದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಕ್ಕೆ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನ್ರಿ ಏನೋ ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿಬಿಟ್ರು. ನೆಹರೂನಷ್ಟು ನೋಡ್ರಿ, ಕಾಶ್ಮೀರಕ್ಕೆ 370 ಕೊಟ್ಟವ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಒಂದು ನೋಡ್ರಿಲ್ಲ. ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೆಂಗೆ ಒಂದೇ ಟೈಪ್ ಅದಾರಲ್ಲಿ 2 3 ಒಂದೇ ಪ್ರೊಡಕ್ಷನ್ ಐತಿಲ್ಲ. ಅದು ನೀವು ನೋಡ್ಬೇಕಾದ್ರೆ ಮನ್ಯಾಗ ಹೋಗಿ ರಾಹುಲ್ ಗಾಂಧಿ ಫೋಟೋ, ಈಗೇನ ಕಾಶ್ಮೀರ ಮುಖ್ಯಮಂತ್ರಿ ಅದಲ್ಲ, ಅವು ಅಣ್ತಂಬರ ನೆನೆಸ್ತಾವ ಇಲ್ಲ. ಈ ನೆಹರು ಇದೇ ಕೆಲಸ ಮಾಡ್ಯಾರ, ಮತ್ತೊಂದೇನು ಕೆಲಸ ಮಾಡ್ಯಾರ. ಬರೀ ಅದೇ ಮೌಂಟ್ ಬ್ಯಾಟನ್ ದೊಡ್ಡ ಕೂಡಿ, ಅವ್ನ ಹೆಂಡತಿ ದೊಡ್ಡ ಕೂಡಿ ನೋಡ್ರಿ. ನೆಹರು ತ್ರಿಬಲ್ಬಾಯಿ ಸಿಗರೇಟ್ ಸಿಗ್ತಿರ್ತಾವ. ಕಲ್ಕತ್ತಾಕ್ ಹೋದಾಗ ಒಮ್ಮೆ ಪಾಕೆಟ್ ಆಯ್ತದ. ದಿಲ್ಲಿದಿಂದ ಒಂದು ವಿಮಾನದಾಗ ತಗೊಂಡ್ಬಂದ್ರ ಸಿಗರೇಟ್ ವ್ಯತ್ಯಾಸ. ಇವ್ರು ಚೈನಿ ಮಾಡಿ ಮಕ್ಕಳು ಇವರು ಉಪವಾಸ ಕೂತಾರೆ. ಏನಂತಾರೆ ಅಂದ್ರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಚಾಚಾ ಟೋಪಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿದ್ದಿ ಬಿಟ್ಟಾರ. ಅವ್ರ ಕೈಗೆ ಬುಕ್ಕ, ಅವ್ರ ಕೈಗೆ ಪೆನ್. ಬರೀ ನೆಹರೂನು ಹೋಗ್ಯಾರ, ಬರೀ ಗಾಂಧಿನೂ ಹೋಗ್ಯಾರ. ಬರೀ ಗಾಂಧಿ ಬಸ್ ಕೊಡ್ತತ್ತ, ಸ್ವಾತಂತ್ರ್ಯ ಸಿಗ್ತತ್ತ. ಹೆಂಗೆ ಸಿಗ್ತೈತ್ರ ನೋಡಿ, ಹಿಂಗೆ ಸರ್ಕಾರ ತಗೊಂಡು ನಾವು ಸಿಕ್ ಬರ್ತದೆ. ನಾನು ತಿರುಗಿಸ್ತೀನಿ ನಾಳೆ ಕರ್ನಾಟಕ ಮುಖ್ಯಮಂತ್ರಿ. ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅವರ ಅಂಜಿಕೆಗೆ ಏನಾದರೂ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು. ಇದು ನಾ ಹೇಳ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇಂಟರ್ವ್ಯೂ ಒಳಗೆ ಹೇಳ್ತಾರೆ.